ವೇದವಾಕ್ಯವನ್ನೆಲ್ಲ ಮೋಹರಿಂ ಕನ್ನಡದಿ ಓದಿಸುತ್ತ ಜನರ ವೇದಾಮತಿ ಕೆಡಿಸಿರುವ ಸಾಧುಗಳಿಗೆ ಮಣಿಯುವೆನು ಸಾಧು ನಿಜಗುಣಿಗೆ ಮಣಿಯುವೆನು ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜ ದುರ್ಮಲ ಮುಡರಿಸುವ ಸುಜನರಿಗೆ ನಿತ್ಯ ನನ್ನಿಸುವೆನು ಸುಜನರಿಗೆ ನಿತ್ಯ ನನ್ನಿಸುವೆನು ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಶುದ್ಧರನ್ನಾಗಿ ಕೈದ ಶ್ರೀ ಜಯಿಸಿದ ಸಿದ್ಧರುಡರಿಗೆ ನತನಪ್ಪೆ ಸಿದ್ಧರುಡರಿಗೆ ನತನಪ್ಪೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜರಿ ಕೇಳುವ ತನಕ ಬಾಳ ಭೂತಲಿಪ್ಪನೆ ಶಾಸ್ತ್ರ ಎಂಬುವ ನಡಿಗಳು ಬಾಳ ಶಕ್ತಿಯ ಶುವ ಗಜ್ಜರಿ ಬಾಳ ಕೇಳಿದ ಬಳಿಕ ಮೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ಭಜತೆ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ ದಕ್ಷಿಣಮೂರ್ತಯೇ ನಮಃ ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಡು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 6ನೇ ಸಂಧಿಯ 4ನೇ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಸಚ್ಚಿಷ್ಯನ ಲಕ್ಷಣವನ್ನು ಹೇಳ್ತಾ ಬಂದು ಇವತ್ತಿನ ಸೂತ್ರದಲ್ಲಿ ಸಚ್ಚಿಷ್ಯನ ಲಕ್ಷಣವನ್ನು ಹೇಳಿದ ಮೇಲೆ ಆ ಶಿಷ್ಯನ ಕೆಲವು ಗುಣಗಳನ್ನು ಸಂಕ್ಷಿಪ್ತವಾಗಿ ನಮಗೆ ಎಚ್ಚರವನ್ನು ಮಾಡ್ತಾರೆ. ಏನು ಅಂದರೆ, ಗುರು ವರನ ಒಲವಿಲ್ಲದ ಅವ ಏನನ್ನೋದಲು ದೊರೆಯಲು ಅರಿಯದು ಸೌಮ್ಯಕ ಜ್ಞಾನ. ಜ್ಞಾನಗಳು ಬಹಳಷ್ಟು ಉಂಟು, ಆದರೆ ಇಲ್ಲಿ ವಿಚಾರ ಮಾಡ್ತಕ್ಕಂಥದ್ದು ಸೌಮ್ಯ ಜ್ಞಾನ ಅಂದರೆ ತನ್ನ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ.
ನಾನು ಯಾರು ಇದ್ದೇನೆ ಅನ್ನುವಂಥ ನಿಶ್ಚಯ ಜ್ಞಾನ ಆಗಬೇಕಾಗಿದ್ದರೆ ಗುರುವರನ ಅಂದರು. ಗುರು ಅಂತ ಹೇಳುವುದಾಗಿತ್ತು, ಆದರೆ ಗುರುವರ ಅಂದ ಶಬ್ದದಲ್ಲಿ ಅಂಥಪ್ಪ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳ ಒಲವಿಲ್ಲದವನು ಅಂದರು. ಅವನ ಕೃಪೆ ಇಲ್ಲ ಅಂದರೆ ಗುರು ಇದ್ದಾನ, ಆದರೆ ಗುರುವಿನ ಕೃಪೆ ಇಲ್ಲದೆ ಏನನು ಅಂದರು. ಅಂದರೆ 4 ವೇದ, ಆಗಮ, ಪುರಾಣ, ಇತಿಹಾಸ ಎಲ್ಲವೂ ಕೂಡ ಓದಿದರು. ಅಂದರೆ ನೀ ಪಠನ ಮಾಡಿದ್ದಿ, ಎಲ್ಲ 10 ಸಲ ಓದಿ ಮುಗಿಸಿದ್ದಿ, ಆದರೂ ಕೂಡ ಯಥಾರ್ಥವಾದ ಸ್ವರೂಪ ಜ್ಞಾನ ಪ್ರಾಪ್ತ ಆಗೋದಿಲ್ಲ ಅಂತ ಸೂತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಗುರುಗಳಲ್ಲಿ ನಾವು ಅಂಥ ಕೃಪಾ ಕಟಾಕ್ಷವನ್ನು ಪಡೆದು ಗುರುವಿನ ಕೃಪೆಗೆ ಪಾತ್ರರಾಗಬೇಕು ಅಂದರೆ ಗುರುಗಳಲ್ಲಿ ಯಾವಾಗಲೂ ನಾವು ಸದ್ನಡತೆಯಿಂದ ನಡೆದುಕೊಂಡು ಈ ಒಂದು ನರಕವನ್ನು ದಾಟಬೇಕು ವಿನಃ ಇಲ್ಲದಿದ್ದರೆ ನರಕವೇ ಪ್ರಾಪ್ತಿ ಅಂತಕ್ಕಂಥ ಮಾತನ್ನು ನಿಷ್ಠುರವಾಗಿ ಹೇಳ್ತಾರೆ ಅವರು. ಗುರುವಿನೋಳು ಅರಿ, ಗುರುವಿನೋಳು ಓವರಿ, ಗುರುವಿನೋಳು ಮರೆ ಮಿಥ್ಯೆ, ಗುರುವಿನೊಳಗೆ ತರ್ಕ ಪುಷಿ ನಿಂದೆ ದೊರಕೊಂಡ ನರನಿಗೆ ನರಕ ತಪ್ಪದು ನೀರೇ ವರವೇದ ಶಾಸ್ತ್ರಾನುಮತವಿದು. ವೇದಗಳು, ವರವೇದಗಳು ಪರಮಾತ್ಮ ಹೇಳಿದಂಥ ತತ್ವಮಸಿ ಮಹಾವಾಕ್ಯ ನೀನು 10 ಸಲ ಕೇಳಿರಬಹುದು, ಪಠನ ಮಾಡಿರಬಹುದು, ಆದರೂ ಕೂಡ ಗುರುವಿನಲ್ಲಿ ನೀನು ಎಚ್ಚರದಿಂದಿರು. ಅಂದರೆ ಓವರಿ ಅಂದರೆ ಸಮಾನತೆ. ಗುರುವಿಗೆ ನಾನೇನು ಕಡಿಮೆ ಇದ್ದೀನಿ ಅನ್ನುವಂಥ ದುರ್ನಡತೆ ಇತ್ತು ಅಂದರೆ ಜನ್ಮ ಜನ್ಮಾಂತರದಲ್ಲಿ ಅಂಥಪ್ಪ ಗುರುವಿನ ಕೃಪೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಎಚ್ಚರದಲ್ಲಿಡುವಂಥ ಒಂದು ಮಾತು. ಮತ್ತು ಓವರಿ ಅಂದರೆ ಏನು ಮಾಡ್ಬೇಕ್ರಿ ಅಂದರೆ ಆತ್ಮಜ್ಞಾನ ದೃಷ್ಟಿಯಿಂದ ನೀನು ಗುರುವೇ ಪರಮಾತ್ಮ, ಆ ಒಂದು ದೃಷ್ಟಿಯಿಂದ ನನ್ನ ಸ್ವರೂಪ ಗುರುವಿನ ಸ್ವರೂಪ ಒಂದೇ ಅಂತ ತಿಳ್ಕೊ, ಅದು ಸಮಾನ ಮಾಡು. ಆದರೆ ಆತನ ಸಮ್ಮುಖದಲ್ಲಿ ಇರುವಾಗ ಆತನ ಸಮಾನವಾದ ಆಸನದಲ್ಲಿ ಕೂಡ ಶಿಷ್ಯನಾದವನು ಕುಳಿತುಕೊಳ್ಳಬಾರದು ಅಂದರು. ಎಲ್ಲಿ? ಆತನಿಗೆ ಸಮಾನವಾದ ಅಂದ್ರೆ ಅದರ ಅರ್ಥ ನೀವೇ ಮಾಡ್ಕೊಳ್ರಿ. ಆತ ಎಲ್ಲಿ ಕುಂತಿದ್ದ ಅಲ್ಲಿ ಕೂಡಂಗಿಲ್ಲ, ಇನ್ನೊಂದಲ್ಲಿ ಕೂಡು, ಆದರೆ ಅಲ್ಲೇ ನೀ ಕೂಡುವುದಿಲ್ಲ. ಹಾಗಾಗಿ ಮತ್ತು ಗುರುವಿನೋಳು ಮರೆ, ನಾನು ಬಹಳ ಶಾಸ್ತ್ರವನ್ನು ಕೇಳಿದ ಮೇಲೆ ವಿಚಾರ ಮಾಡೀನಿ, ಗುರುಗಳು ಬಹಳಷ್ಟು ಜ್ಞಾನದ ಬಗ್ಗೆ ಹೇಳ್ತಾರೆ, ಅವರಲ್ಲಿ ಕೂಡ ಇನ್ನೂ ಅಜ್ಞಾನ ಆದ ಅಂತ ಯಾವತ್ತೂ ಅಂಥ ಗುರುವಿನಲ್ಲಿ ಅಜ್ಞಾನವನ್ನು ಕಲ್ಪಿಸಬಾರದು. ಆತ ಜ್ಞಾನದೇವ. ಹಾಗಾಗಿ ಅವರೊಡನೆ ಅರ್ಥಜ್ಞಾನ ಇನ್ನೂ ಕಡಿಮೆ ಇದೆ. ಅರ್ಥಜ್ಞಾನ ಬಹಳ ಅದ, ಅನುಭವ ಜ್ಞಾನ ಕಡಿಮೆ ಅದ. ಅನುಭವ ಜ್ಞಾನ ಬಹಳ ಅದ, ಅರ್ಥಜ್ಞಾನ ಕಡಿಮೆ ಆದಂತ ಅಜ್ಞಾನವನ್ನು ಕಲ್ಪಿಸಬಾರದು. ಮತ್ತು ಗುರುವಿನೋಳು ತರ್ಕ ಅಂದ್ರೆ ಮಿಥ್ಯ ಅಂದರೆ ಗುರುವಿನಲ್ಲಿ ಎಂದೂ ಸುಳ್ಳನ್ನು ಹೇಳಬಾರ್ದಂದ್ರೆ ನೋಡ್ರಿ, ಯಾವತ್ತೂ ಸುಳ್ಳನ್ನು ಹೇಳಬಾರ್ದು.
ಯಾಕೆ ಹೇಳಬಾರದು ಅಂದರೆ ಆ ಸುಳ್ಳಿನಿಂದ ನಿನಗೆ ಅನಾಹುತವೇ ಆಗುವುದು ವಿನಃ ಸುಳ್ಳಿಗೆ ಸುಖವಿಲ್ಲ, ಸತ್ಯಕ್ಕೆ ಸಾವಿಲ್ಲ. ಹಾಗಾಗಿ ನಿನಗೆ ಯಾವುದೇ ಪ್ರಸಂಗ ಬಂದರೂ ಕೂಡ ಸತ್ಯವನ್ನು ಹೇಳು. ಗುರುವಿನ ಮುಂದೆ ಸುಳ್ಳನ್ನು ಹೇಳಬಾರದು. ಮತ್ತೆ ಸುಳ್ಳನ್ನು ಹೇಳಿದರೂ ಕೂಡ ಆ ಸುಳ್ಳನ್ನು ಮರೆಮಾಚಲಿಕ್ಕೆ ಮತ್ತೊಂದು ಸುಳ್ಳನ್ನು ಹೇಳಬಾರ್ದು. ಸುಳ್ಳು ಹೇಳೋದು ಸಹಜ, ಒಂದೊಂದು ಸಲ ಹೋಗ್ತದೆ. ಆದರೆ ನಾ ಹೇಳಿದ್ದು ಅದು ಸುಳ್ಳತ್ರಿ, ನನಗೆ ಹೋಯ್ತು ಅಂದ್ರೆ ಆ ಪ್ರಶ್ನೆ ಬೇರೆ. ಆ ಸುಳ್ಳನ್ನು ಮತ್ತೆ ಸತ್ಯ ಅಂತ ಅದನ್ನು ಮರೆಮಾಚಲಿಕ್ಕೆ ಪ್ರಯತ್ನವನ್ನು ಎಂದೂ ಮಾಡಬಾರದು. ಮತ್ತು ಆ ಶಾಸ್ತ್ರ ಅನುಭವಕ್ಕೆ ವಿರುದ್ಧವಾದ ತರ್ಕವನ್ನು ಮತ್ತು ಗುರುವಿನಳು ಇಲ್ಲ ಸಲ್ಲದ ಸುಳ್ಳಿನ ಆರೋಪವನ್ನು ಎಂದಿಗೂ ಮಾಡಬಾರದು. ಏನು ಮಾಡಬಾರದು? ಸುಳ್ಳಿನ ಆರೋಪ ಮಾಡಬಾರದು. ಮತ್ತು ಸುಳ್ಳು ಇದ್ದರೆ ಆರೋಪ ಮಾಡೋದೇನು ತಪ್ಪಾಗಲಾರದು, ಹೇಳ್ಬೋದು. ಆರೋಪಗಳಿದ್ರೆ ಗುರುವಿನ ಮೇಲೆ ಅಂಥ ಆರೋಪ ಆದಂಥ ಸತ್ಯವನ್ನು ನುಡಿ. ಇಲ್ಲದ ಆರೋಪವನ್ನು ಹೊರಿಸಿ ಸತ್ಯ ಅನ್ನುವುದನ್ನು ನೀನು ಪ್ರಯತ್ನ ಮಾಡಲಿಕ್ಕೆ ಎಂದೂ ಹೋಗಬಾರದು. ಮತ್ತು ನಿಂದೆ ಅಂದರು. ಗುರುವಿನಳು ಯಾವತ್ತೂ ನಿಂದೆ ಅಂದರೆ ಯಾವತ್ತು ಆತನ ಮೇಲೆ ದೋಷ ಆರೋಪಗಳನ್ನು ಕಟ್ಟುವ ಪ್ರಯತ್ನ ಮಾಡಬಾರದು, ನಿಂದೆ ಮಾಡಬಾರದು. ನಿನ್ನ ಮನಸ್ಸಿಗೆ ಬಂದರೆ ಸ್ತುತಿ ಮಾಡು, ಮಾಡಲಿಕ್ಕೆ ಆಗದಿದ್ರೆ ಸುಮ್ಮನೆ ಇರು. ಆದರೆ ನಿಂದೆಯನ್ನು ಮಾಡಲಿಕ್ಕೆ ಹೋಗಬಾರದು. ಯಾರಿಗೆ ಹೇಳ್ತಾರವರು? ವರ ಶಿಷ್ಯನಿಗೆ ಗುರುವಿನ ಸನ್ನಿಧಿಯಲ್ಲಿ ಇದ್ದು ಗುರುವಿನ ಕೃಪಾ ಕಟಾಕ್ಷ ತನ್ನ ಮೇಲೆ ಬೀಳಬೇಕಾಗಿತ್ತಂದರೆ ನೀನು ಈ ಎಲ್ಲ ದುರ್ನಡತೆಗಳನ್ನು ಬಿಡು ಅಂದ್ರವ್ರು. ಬಿಟ್ಟರೆ ಯಾರಿಗೆ ಲಾಭ ಅದ? ಶಿಷ್ಯನಿಗೆ ಲಾಭ ಅದ. ಆ ಕಾರಣದಿಂದ ಇಲ್ಲಿ ಈ ರೀತಿ ಪ್ರಾಪ್ತಿ ಮಾಡಿಕೊಂಡ ನರನಿಗೆ ಏನಾಗ್ತದ ಅಂದರೆ ನರಕ ತಪ್ಪದು ನೀರೇ ಅಂದರು. ಸದ್ಗುಣಗಳನ್ನು ಸದ್ಗುರುವಿನಲ್ಲಿ ಹೋಗ್ಬೇಕಾದ್ರೆ ಸದ್ಗುಣಗಳ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ದುರ್ಜನರ ಸಮೀಪ ಹೋಗ್ಬೇಕಾದ್ರೆ ದುರ್ಗುಣಗಳನ್ನು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಸಂಬಂಧ ಕೂಡಂಗಿಲ್ಲ. ಒಳ್ಳೆಯ ಗುಣ ಕೆಟ್ಟ ಗುಣಕ್ಕೆ ಸಂಬಂಧ ಆಗೋದಿಲ್ಲ. ಹೇಗಾಗೋದಿಲ್ಲ ಅಂದರೆ ಅದಕ್ಕೇನು ಬಹಳ ದೊಡ್ಡ ಪ್ರಮಾಣ ಬೇಕಾಗಿಲ್ಲ. ಹಗಲು ರಾತ್ರಿ ಕೂಡಂಗಿಲ್ಲ. ಹಗಲು ರಾತ್ರಿಗೆ ವೈರಿ, ರಾತ್ರಿ ಹಗಲೇ ವೈರಿ. ಸತ್ಯ ಸುಳ್ಳಿಗೆ ವೈರಿ, ಸುಳ್ಳಿಗೆ ಸತ್ಯ ವೈರಿ. ಕೊನೆಗೆ ಸತ್ಯಮೇವ ಜಯತೆ. ಜಯ ಆಗೋದಾಗೋದು ಸತ್ಯಕ್ಕೆ, ಆ ಪ್ರಶ್ನೆ ಬೇರೆ. ಆದರೆ ವ್ಯರ್ಥ ಇಲ್ಲಿ ಜನ್ಮವನ್ನು ನಷ್ಟ ಮಾಡಿಕೊಂಡು ಅಂಥಪ್ಪ ಗುರುವು ನಿನಗೆ ಪ್ರಾಪ್ತಿಯಾಗಿದ್ದರೂ ಕೂಡ ಇಂಥ ಯಥಾರ್ಥ ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನವನ್ನು ಈ ಜನ್ಮದಲ್ಲಿ ಕಳ್ಕೊಂಡು ನರಕಕ್ಕೆ ಹೋಗ್ತಿದ್ದಿ ನೀನೇ ವಿಚಾರ ಮಾಡಂದ್ರು. ವಿಚಾರ ಮಾಡು. ಹಾಗಾಗಿ ಇದು ನರಕದ ದುಃಖವನ್ನೇ ನೀ ಪಡ್ತಿದ್ದೀವಿನ ಸುಖ ಅಂತ ಆಗೋದಿಲ್ಲ. ಹಾಗಾಗಿ ವೇದ ಶಾಸ್ತ್ರಗಳ ಸಹಮತವಿದು. ಇದು ಯಾರ ಅಭಿಪ್ರಾಯ, ಇದು ಯಾರ ಜಡ್ಜ್ಮೆಂಟು ಅಂದರೆ ಪರಮಾತ್ಮನ ಜಡ್ಜ್ಮೆಂಟ್ ಅಂತಿದೆ. ಪಾರಮಾರ್ಥ ಜಡ್ಜ್ಮೆಂಟ್ ಅಂತ ಒಂದು ಪುಸ್ತಕ ಅದ, ನೋಡಿರಲಿಲ್ಲ?
ಭಾಳ ಹಳೇ ಕಾಲದ್ದು, ಈಗ ಹೊಸ ಪ್ರಿಂಟ್ ಆದವು. ಆ ಪ್ರಶ್ನೆ ಬೇರೆ. ತಾತನವರಿದ್ದಾಗ ನಾವೊಂದು 25-30 ಪ್ರತಿಗಳನ್ನು ಜೆರಾಕ್ಸ್ ಮಾಡೀವಿ. ನಿಮ್ಮಲ್ಲಿ ಇರಬೇಕು. ಆ ಗ್ರಂಥವನ್ನು ನೋಡಿದ್ರೆ ಗೊತ್ತಾಗ್ತದೆ ಜಜ್ಮೆಂಟ್ ಯಾವ ರೀತಿ ಇದೆ ಅಂತ. ಹಾಗಾಗಿ ಈ ರೀತಿ ಅಲ್ಲದೆ ಪ್ರತಿಕೂಲನು, ಅಭಿಮಾನಿ, ಮತಿಹೀನನು, ಅಸ್ಥಿರನು, ಅತಿ ಮೂರ್ಖನು, ಉರುತರ ಪಿಸುಣನು, ರತಿಕರ, ನತಿಕ್ರೂರ, ಅತಿ ಕ್ಷುದ್ರ ನೆನಪದು, ಸ್ಥಿತಿ ಉಳ್ಳವನೇ ನಿರಾಕೃತ ಶಿಷ್ಯ. ಈ ಮಾತಿಗೆ ತಕ್ಕಂತ ನಡ್ಕೊಂಡವ್ರು ಯಾರು ಅಂದ್ರೆ ಸದ್ಗುರು ಬಸವಾನಂದ ಮಹಾಸ್ವಾಮಿಗಳು. ನಿಮಗೂ ಗೊತ್ತದ, ನಮಗೂ ಗೊತ್ತದ. ಅಂದ್ರೆ ಪ್ರತಿಕೂಲನು ಗುರುಗಳ ಮನೋಭಾವನೆಯನ್ನ ಅರ್ಥ ಮಾಡಿಕೊಳ್ಳಲಾರದೆ ಅವನ ಮನಸ್ಸಿನ ಇಂಗಿತವನ್ನು ಅರಿಯದೆ ಅವರ ಮನೋ ಇಂಗಿತಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಏನಾದಂದ್ರೆ ಇದು ಶತ್ರುವಿನ ಗುಣವಿನಃ ಶಿಷ್ಯನ ಗುಣ ಅಲ್ಲ. ವೈರಿಗಳ ಗುಣ ಏನಿರ್ತದ? ಪ್ರತಿಕೂಲ ಅಂತ ನೀನೇನು ಅಂತಿದ್ದಿ ಅದಕ್ಕೆ ನಾನು ವಿರುದ್ಧ, ನಾನೇನಂತೀನಿ ಅದಕ್ಕೆ ನೀ ವಿರುದ್ಧ, ನೀನು ಅನ್ನೋದಕ್ಕೆ ನಾನು ವಿರುದ್ಧ. ಇವೆಲ್ಲ ಯಾರಲ್ಲಿ ಇರಬೇಕು ಅಂತ ಮಹಾತ್ಮ ಹೇಳ್ತಾರ. ಒಬ್ಬ ಶತ್ರುವಿನಲ್ಲಿ ಇರುವಂತ ಗುಣ ಒಬ್ಬ ಶಿಷ್ಯನಲ್ಲಿ ಇರಕೂರದು. ಅಷ್ಟಲ್ಲದೆ ಮತ್ತೆ ಅವನ ಅಭಿಮಾನಿ, ನಾನು ಏನು ಕಡಿಮೆನೆ ಗುರುವಿನಕ್ಕಿಂತ ನಾನೇ ಶ್ರೇಷ್ಠ ಅನ್ನುವಂಥ ಅಭಿಮಾನ ಅದಲ್ಲ. ಈ ಅಭಿಮಾನ ನಿನ್ನಲ್ಲಿರಲಿ, ಅವರ ಮನೆಯಲ್ಲಿರಲಿ, ಗುರುವಿನಲ್ಲಿ ಇರಬಾರ್ದು ಅಂತ ವೇದಶಾಸ್ತ್ರಗಳು ಹೇಳ್ತಾವೆ, ನಾವಲ್ಲ. ಗುರುವಿನಲ್ಲಿ ಇರಬಾರ್ದು. ಗುರುವಿನಲ್ಲಿ ಮಿತ್ರ ಅಂತಲೂ ಹೇಳಿಲ್ಲ, ಶಿಷ್ಯ ಅಂದ್ರವರು. ಅಂಥ ಗುಣ ಗುರುವಿನಲ್ಲಿ ಇರಬೇಕು ವಿನ ಗುರುವಿಗಿಂತ ನಾನೇ ಶ್ರೇಷ್ಠ ಅಂದರೆ ನೀನು ಎಲ್ಲಿಗೆ ಹೋಗ್ತಿದ್ದಿ ಅಂದ್ರೆ ಅವ್ರು ಹೇಳಿದರು ನರಕ ತಪ್ಪದು ನೀರೇ. ಅಷ್ಟೇ ಅಲ್ಲದೆ ಮತಿಹೀನನು ಅಂದ್ರು. ಮತಿಹೀನ ಅಂದ್ರೆ ಬುದ್ಧಿಗೀಡೆ ಅಂತ. ಏನಾದರೂ ಕೆಲಸ ಯಾವಾಗ ಬುದ್ಧಿಗೀಡೆ ಆಗ್ತೀವಿ ನಾವು ಅಂದ್ರೆ ಜನರೊಲಿಯದ ಕಾರ್ಯ. ಜನರಿಗೆ ಇಷ್ಟ ಆಗಲಾರ್ದ, ಜನರಿಗೆ ಅನುಕೂಲಕ್ಕಿಂತ ಅನಾನುಕೂಲ ಆಗುವಂಥ ಕಾರ್ಯ ನಾವು ಮಾಡಿನಂದ್ರೆ ಏನಂತ ಜನ, ಅವನು ಬುದ್ಧಿಗೇಡನಪ್ಪ, ಏನು ಹೇಳ್ತಾರಂತಾರೆ ಅಂತಾರೆ. ಅದಕ್ಕೆ ಅಂಥ ಬುದ್ಧಿಗೇಡಿಯ ಕಾರ್ಯವನ್ನು ಬಿಟ್ಟು ಮತ್ತೆ ಅಸ್ಥಿರನು ಅಂದರೆ ಯಾವಾಗಲೂ ಚಂಚಲ ಬುದ್ಧಿ. ಇಲ್ಲಿ ಕುಂತೀವಿ ಅಂದರೆ ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ಕಡೆ, ಇನ್ನೊಂದು ಕ್ಷಣದಲ್ಲಿ ಇನ್ನೊಂದು ಕಡೆ. ಅಂದರೆ ಮನುಷ್ಯ ತಿರುಗಾಡಿದ್ರೆ ಚಂಚಲ ಅಂತಲ್ಲ. ನಮ್ಮ ಮನಸ್ಸು ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯಕ್ಕೆ, ಆ ವಿಷಯವನ್ನು ಬಿಟ್ಟು ಮತ್ತೊಂದು ವಿಷಯಕ್ಕೆ ಹೋಗ್ತಾ ಇತ್ತು ಅಂದರೆ ಅದು ಅಸ್ಥಿರ ಅಂತ. ಮನಸ್ಸು ಅಸ್ಥಿರ ಆದ. ಮನುಷ್ಯ ಯಾವಾಗಲೂ ಸ್ಥಿರವಾಗಿರ್ತಾನೆ ನೋಡ್ರಿ, ಗಟ್ಟಿ ತಿಳ್ಕೊಳ್ರಿ. ಮನಸ್ಸು ಯಾವಾಗ ಚಂಚಲ ಆಯಿತು ಆವಾಗ ದೇಹ ಚಂಚಲ ಆಗ್ತದೆ. ನೀವು ಸುಮ್ಮನೆ ಕುಂತೀರಿ, ಈಗ ಆ ದೇಹ ಜಡ ಸುಮ್ಮನೆ ಇರ್ತದ. ಅದು ಮನಸ್ಸು ಹಿಂಗಂತಿಲ್ಲ, ದೇಹ ಹಿಂಗಂತ. ಮನಸ್ಸಿಗೆ ನೋವಾದರೆ ಆ ಮನಸ್ಸು ತಾಳದೇ ಇದ್ದಂಥ ಸಂದರ್ಭದಲ್ಲಿ ದೇಹಕ್ಕೆ ಸೂಚನೆ ಕೊಡ್ತದೆ. ಅದಂಗ ಭೂಕಂಪ ಆದಾಗ ಭೂಮಿ ಅಲಗಾಡ್ತದೆ.
ಭೂಕಂಪ ಎಲ್ಲೋ ಒಂದು ಕಡೆ ಆಗೋದು, ಅದು ಇಡೀ ಭೂಮಿಯನ್ನೇ ಅಲುಗಾಡಿಸ್ತದೆ. ಮನಸ್ಸು ಅಷ್ಟೇ ಸೂಕ್ಷ್ಮ ಅದ. ಅದು ಯಾವಾಗ ಅಲುಗಾಡುತ್ತಂದ್ರೆ ನಮ್ಮ ದೇಹ ಮೊದಲುಗೊಂಡು ಎಲ್ಲವನ್ನ ಅಲುಗಾಡಿಸ್ತಾವ ನೋಡಿ. ಇದೇ ಭೂಕಂಪ. ಇಂದ್ರಿಯಾದಿಗಳು ಅಲುಗಾಡಕ್ಕೆ ಶುರುವಾಗ್ತಾವ. ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪ್ರಾಣಾದಿ. ಎಷ್ಟು ಮನಸ್ಸು ಚಂಚಲಾಗಿ ಒಂದು ರೀತಿ ವಿಕೋಪಕ್ಕೆ ಹೋದಾಗ ಆ ವಾಯು ಕೂಡ ಅದರ ವೇಗ ಹೆಚ್ಚು ಕಡಿಮೆ ಆಗ್ತದೆ ನೋಡಿ. ಎದೆ ಬಡಿತ ಶುರುವಾಗ್ತದೆ. ಅದಕ್ಕೆ ನಾವು BP ಅಂತೀವಿ. ಆಗ್ತದಿಲ್ಲ ಅಂದ್ರೆ ಎಲ್ಲವನ್ನ ಚಂಚಲ ಮಾಡ್ತದೆ. ಯಾವುದನ್ನ ಸ್ಥಿರವಾಗಿ ಕೆಲವು ಬಿಟ್ಟು ಕೆಲವನ್ನ ಅಲುಗಾಡಿಸಂಗಿಲ್ಲ ಭೂಕಂಪ. ಈಗ ನಿನ್ನೆ ಮೊನ್ನೆ ಬ್ಯಾಂಕಾಕ್ ಮ್ಯಾನ್ಮಾರ್ ಅಂತೇಳಿ ಒಂದು ದೇಶ, ಆ ದೇಶದಲ್ಲಿ ಭೂಕಂಪ ಆದಾಗ ಒಂದು 100 ಅಂತಸ್ತಿನ ಕಟ್ಟಡ, ಇಡೀ ಜಗತ್ತಿನಲ್ಲಿ ಶ್ರೀಮಂತ ದೇಶ. ಅತ್ಯಂತ ಶ್ರೀಮಂತರಾದವರು ಅಲ್ಲಿ ಹೋಗಿ ತಮ್ಮ ಗಳಿಸಿದ ಸಂಪತ್ತನ್ನ ಅಲ್ಲಿ ಖರ್ಚು ಮಾಡಿ ಕಾಲವನ್ನು ಕಳೆದು ಬರುವಂತ ಉತ್ತಮವಾದ ಪ್ರವಾಸಿಗರ ತಾಣ ಆ ದೇಶ. ಅಂಥ ದೇಶ ಇವತ್ತು 100 ಅಂತಸ್ತಿನ ಕಟ್ಟಡ ಕ್ಷಣದಲ್ಲಿ ಹಿಂಗೇ ಬಿದ್ದು ಉರುಳೋದು. ಅಲ್ಲಿ ಒಂದು ಆಸ್ಪತ್ರೆ ಉಳ್ಕೊಂಡಿಲ್ಲ, ಒಂದು ಮಸೀದಿ ಉಳಿದಲ್ಲ, ಒಂದು ಮಂದಿರ ಉಳಿದಲ್ಲ, ಒಂದು ಕಟ್ಟಡ ಉಳಿದಲ್ಲ, ಒಂದು ಬ್ರಿಡ್ಜ್ ಉಳಿದಲ್ಲ, ಎಲ್ಲವೂ ಕಂಪನ. ಭೂಮಿ ಒಂದೇ ಅಲುಗಾಡಿದ ಕಾರಣ ಭೂಮಿಗೆ ಸಂಬಂಧಪಟ್ಟ ಎಲ್ಲವೂ ಅಲುಗಾಡಿದ ನೋಡ್ರಿ. ಅದ್ರಂಗೆ ಅತ್ಯಂತ ಮುಖ್ಯವಾದದ್ದು ಮನಸ್ಸು ಬಹಳ ಮುಖ್ಯ ಅದ. ಈ ಮನಸ್ಸು ಯಾವಾಗ ಅಸ್ಥಿರ ಆಯಿತು, ಚಂಚಲ ಆಯ್ತಂದ್ರೆ ಇಡೀ ನಮ್ಮ ದೇಹವನ್ನ ಅನಂತ ರೀತಿ ನಾನಾ ಕಾರಣಗಳಿಂದ ಕಂಪನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದ. ಆ ಕಾರಣದಿಂದ ನೀನು ನೀಚ ಸೇವೆಯನ್ನ ಹೇಳಿದರೆ ಅಭಿಮಾನ ಅಂತಾದಲ್ಲ, ಅದನ್ನು ಮಾಡುವುದಕ್ಕೆ ಕೂಡ ಹಿಂಜರಿಯದೇ ಮಾಡಬೇಕು. ಅದು ನಿರಭಿಮಾನಿ. ಗುರುವಿನ ಕನಿಷ್ಠ ಕಾರ್ಯವನ್ನ ನೀ ಮಾಡು, ಚಲೋ ಕಾರ್ಯ ನಾ ಮಾಡ್ತೀನಿ ಅಂತ ಅರ್ಥ ಅಲ್ಲ. ಕನಿಷ್ಠ ಕಾರ್ಯ ನಿಮಗೆ ಗೊತ್ತಿದೆ. ಬಸವಾನಂದ ಮಹಾಸ್ವಾಮಿಗಳು 2003ನೇ ಇಸ್ವಿಯಲ್ಲಿ ಇದೇ ವೇದಿಕೆಯಲ್ಲಿ ಶಾಸ್ತ್ರ ಹೇಳುವಾಗನೇ ಅವರಿಗೆ ಏನಾಯಿತು, ಅವರಿಗೆ ಪಾರ್ಶ್ವ ಅನ್ನುವಂಥ ಒಂದು ರೋಗದ ಪ್ರಭಾವ ಬಂತು. ಆ ಬಂದ ದಿನದಿಂದ ರಾತ್ರಿ 12 ಗಂಟೆಗೆ ಅದಕ್ಕೆ ಔಷಧ ಬೇಕಾದ ತರಿಸಿದ್ವಿ. ಆದರೂ ಕೂಡ ಅದರ ಪ್ರಭಾವ ಅಂತಿತ್ತು. ಅದು ಎಷ್ಟರ ಮಟ್ಟಿಗೆ ಹೋಯಿತು ಅಂದರೆ ನಿಮಗೆಲ್ಲ ಗೊತ್ತಿದ್ದ ಪ್ರಕಾರ ಸುಮಾರು 2003ರಿಂದ 4, 5, 6, 7, 8, 7 ನಮ್ಮೂರು 4 ವರ್ಷದ ಪರ್ಯಂತರ ಅವರಿಗೆ ಕೆಳಗೆ ಕೂಡ್ಲಿಕ್ಕೆ ಆಗ್ತಿದ್ದಿಲ್ಲ. ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಸೇವೆ ಮಾಡ್ಯಾರ. ಅವರಿಗೆ ಸಪ್ರೇಟ್ ಒಂದು ಚೇರ್ ಮಾಡಿಸಿ, ಒಂದು ಬಕೆಟ್ ಇಟ್ಟು, ಅವರ ಕರ್ಮಗಳು ಮುಗಿದ ಮೇಲೆ ಅವರ ಕರ್ಮಗಳನ್ನು ಮಾಡಿ ಆಮೇಲೆ ಇಲ್ಲಿ ಯಥಾರ್ಥವಾಗಿರ್ತಿದ್ವಿ. ಅದು ಶ್ರೇಷ್ಠವಾದ ಕೆಲಸ. ಯಾರ ದೃಷ್ಟಿಯಲ್ಲಿ ನಿರಭಿಮಾನಿ ದೃಷ್ಟಿಯಲ್ಲಿ ಶ್ರೇಷ್ಠವಾದ ಕೆಲಸ, ಅಭಿಮಾನಿ ದೃಷ್ಟಿಯಲ್ಲಿ ಕನಿಷ್ಠವಾದ ಕೆಲಸ. ಅದನ್ಯಾರು ಮುಡ್ತಾರಪ್ಪ, ಅದನ್ಯಾರು ನೋಡ್ತಾರಪ್ಪ ಅಂತ ಹೇಳಿದ್ರೆ ಈ ಕಾರ್ಯ ಆಗ್ತದೆ. ಇದು
ಅಂದರೆ ನಾವು ಇದು ಹೀಗೆ ಮಾಡಬೇಕಂತ ನಮಗೇನು ಬೇರೆ ಯಾರು ಬಂದು ಹೇಳಿಲ್ಲ, ಯಾವುದೋ ಹಿಂದೆ ಜನ್ಮದ ಪುಣ್ಯ ಇತ್ತನ್ನು ಗೊತ್ತಿಲ್ಲ. ನಾವು ಅಷ್ಟೇ ನಿರಭಿಮಾನದಿಂದ ಬಹಳ ಪ್ರೇಮದಿಂದ ಆ ಕಾರ್ಯ ಮಾಡಿದ್ವಿ. ಅಲ್ಲಿ ಶ್ರೇಷ್ಠ ಅನ್ನುವುದಿಲ್ಲ, ಕನಿಷ್ಠ ಅನ್ನುವುದಿಲ್ಲ. ಅವರ ಕನಿಷ್ಠವಾದ ಸೇವೆಯೇ ಮುಮುಕ್ಷಿಗೆ ಶ್ರೇಷ್ಠ, ಮತ್ತೆ ಶ್ರೇಷ್ಠವಾದ ಕಾಲಿನದ ಅದು ಅಜ್ಞಾನಿಗಳಿಗೆ ಶ್ರೇಷ್ಠ. ಹೀಗೆ ಶ್ರವಣವನ್ನ ಗುರುಮುಖದಿಂದ ಮಾಡಿ ಈ ರೀತಿ ನೀನು ಮಾಡದೆ ಅನುಕೂಲವಾಗಿ ಇರದೆ ಅತಿ ಕ್ರೂರನಾಗಿ ಕಾಮಿಯಾಗಿ ಅತ್ಯಲ್ಪವಾದ ದುಸ್ಥಿತಿ ಉಳ್ಳವನೆಂದರೆ ಕೆಟ್ಟ ನಡವಳಿಕೆ ಉಳ್ಳವನೇನಾನ ಇವನಿಗೆ ನಿರಾಕೃತಿ ಶಿಷ್ಯ ಅಂದರು. ನಿರಾಕೃತಿ ಅಂದರೆ ಬಿಡುವುದರಲ್ಲಿ ಶಿಷ್ಯರನಂದ್ರೆ ಅವರು ಹೇಳಿದ್ರೆ ತ್ಯಾಗ ಮಾಡಲಿಕ್ಕೆ ಯೋಗ್ಯವಾದ ಶಿಷ್ಯ. ಬೆಟ್ಟ ಬಿಡೋದಂದ್ರೆ ಅವರು ತಾತ ಹೇಳ್ತಲ್ಲ, ಅಡ್ಡ ಮಲ್ಕೊಂಡ್ರೆ ದಾಟಿ ಹೋಗೋದಂತಿದ್ರು ಅವರು. ಶಿಷ್ಯ ಆದ್ರೆ ಏನಾದ ನಿನಗೆ? ಆತನಿಂದ ನಿನಗೇನಿಲ್ಲ, ನಿನ್ನಿಂದ ಆತಗೇನಿಲ್ಲ. ನಾವೆಲ್ಲರೂ ಗುರುಗಳಲ್ಲಿ ಬಂದದ್ದು ಜ್ಞಾನ ಭಿಕ್ಷಕ್ಕಾಗಿ, ಮತ್ತೇನು ಸಂಪತ್ತಿಗಾಗೆಲ್ಲ, ಯಾವುದಕ್ಕಾಗೆಲ್ಲ. ಅಂತಹ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನವನ್ನ ಸಾಕ್ಷಾತ್ ಭಗವಂತ ಅಂತ ತಿಳ್ಕೊಂಡು ಆತನಲ್ಲಿ ಇಂಥ ಪ್ರತಿಕೂಲವಾಗಿರತಕ್ಕಂಥ ಗುಣ ಇತ್ತು ಅಂದರೆ ನಿರಾಕೃತ ಶಿಷ್ಯ. ಬೆಟ್ಟ ಬಿಡೋದು ಮತ್ತೆ ಶಿಷ್ಯನ ನೋಡಿರಲ್ಲ ನೀವು, ಆಗ್ಲೊಬ್ಬತನ ನಮ್ಮ ಕಣ್ಣೆದುರಿಗೆ ಅನುಭವ ಆಗ್ಯಾವ. ಬೇರೆಯವ್ರಿಗೂ ಗೊತ್ತಿರ್ತಾವ. ಬಸವಾನಂದ್ರ ಶಿಷ್ಯರಿಗೆ ಬಹಳ ಮಂದಿ ಗೊತ್ತು, ಅದು ನಮಗಂತೂ ಪಕ್ಕ ಗೊತ್ತಲ್ಲ. ಯಾಕೆ? ನಮ್ಮ ಕಣ್ಣು ಮುಂದೆ ನಮ್ಮಲ್ಲೇ ನಡೆದ ಕ್ರಿಯೆಗಳು, ಬೇರೆ ಇಲ್ಲೇ ನಡೆದ ಕಟ್ಟುಕತೆಗಳಲ್ಲ. ಆ ಶಿಷ್ಯ ಬಂದು ಕುಂತ್ರೆ ಮುಖ ಹಿಂಗೆ ಮಾಡಿಬಿಟ್ರು, ಒಂದ್ಸಲ ನೋಡಲಿಲ್ಲ. ಕಾರಣ ಏನಾಯ್ತಂದ್ರೆ ಇದು ಮುಂದೆ ಇದು ಮಾಡಿದ್ದಿಲ್ಲ. ಅವಾಗ ಇಲ್ಲೊಂದು ಕಟ್ಟೆ ಇತ್ತು, ಕಟ್ಟೆ ಮೇಲೆ ಒಂದು ಚಾಪೆ ಹಾಕಿದ್ವಿ. ಆತ ಬಂದನ ಅಂದ ತಕ್ಷಣ ಗುರುಗಳು ಒಳಗಿಲಿಂದ ಹೊರಗೆ ತಾವು ಬಂದರು. ಅವರು ಸೂಕ್ಷ್ಮ ಬುದ್ಧಿ, ಅಂಥವ್ರನ್ನ ಮನೆಯೊಳಗೆ ಕರಿಬಾರ್ದಂತ. ನಾವು ಒಂದು ವೇಳೆ ಕರೆಯರ್ ನೋಡಿ ಸಹಜವಾಗಿ, ಅದಕ್ಕೆ ಅವರೇ ಬಂದು ಕುಂತರು. ಈಗ ಚಾಪೆ ಹಾಕಿವಿ, ಆ ಚಾಪೆ ಮೇಲೆ ಗುರುಗಳು ಕುಂತಾರ, ಆ ಚಾಪೆ ಮೇಲೆ ಅದು ಬಂದು ತಾನೂ ಕುಂತ ನೋಡು. ಸಮಾನತೆ ಇಲ್ಲೇನು ಹೇಳ್ಯಾರ ಶಾಸ್ತ್ರದಲ್ಲಿ, ಅಲ್ಲಿ ಸಮಾನತೆ ಇರಬಾರದು ಅಂತ ಹೇಳ್ಯಾರಲ್ಲ. ಆ ಒಂದೇ ಒಂದು ಗುಣ ಹಿಂದೆ ಬಹಳ ಅವರು ಅದನ್ನು ನೋಡಿ ಮುಂದಕ್ಕೆ ಹೋಗ್ಬಿಟ್ರು. ಅವರು ನೀ ಯಾರೇನು ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ರು. ನಿಮ್ಮ ಶಿಷ್ಯರೇ ನಾನಂದ್ರು, ನೀನು ಗೊತ್ತಿರಬಹುದು, ನನಗೆ ಗೊತ್ತಿಲ್ಲ ಅಂದ್ರು ಅವರು. ನನಗ ನೀನು ಗೊತ್ತಿರಬಹುದು, ನೀ ನನಗೆ ಗೊತ್ತಿಲ್ಲ ಅಂದ್ರು ನೋಡ್ರಿ. ಹೀಗೆ ಆ ಒಂದು ಬುದ್ಧಿಯಲ್ಲಿ ಮತಿಹೀನತ್ವ ಎಷ್ಟು ಸಾರಿ ಅನೇಕ ರೀತಿಯಿಂದ ತಿಳಿಸಿದರು. ನಿನಗೆ ಯಾಕೆ ತಿಳಿಯವಲ್ತು ಅಂದರೆ ನಿನ್ನಲ್ಲಿ ಇಂಥ ದುರ್ವರ್ತನೆಯ ಗುಣಗಳು ಒಳಗಾವಂಥೇಳಿ ನಿನ್ನ ಸ್ವರೂಪ ಸಾಕ್ಷಾತ್ಕಾರದ ಜ್ಞಾನ ನಿನಗಾಗದೆ ನರಕ ತಪ್ಪದು ನೀರೇ, ನರಕಕ್ಕೆ ಹೋಗ್ತಿದ್ದ ನೀನು. ಆ ರೀತಿಯಾಗಿ ಮತ್ತು ಕ್ಷುದ್ರವಾದ ಅಂದರೆ ಅನೇಕ ತುಚ್ಛವಾದ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ನಡೆದುಕೊಳ್ಳದ ರೀತಿಯಲ್ಲಿ ನೀನು ನಡೆ ಇದ್ದು ಅಂದರೆ ಕ್ಷುದ್ರ ಅಂತ. ಅದಕ್ಕೆ ಹೀನವಾದ ಕಾರ್ಯ ಅಂತವು ಅವೆಲ್ಲ ಇತ್ತು ಅಂದರೆ ಗುರುವರನ ಒಲಿಮೆ ಕೃಪೆ ನಿನಗಾಗದಲ್ಲ. ಕೃಪೆ ಆಗಲ್ಲ ಅಂದರು. ಕೃಪೆ ಬಹಳ ಮುಖ್ಯ ಅಲ್ಲ. ಮತ್ತೆ
ಅಲಸನು ಪರಪೀಡಕನು ನಿದ್ರಾಪರನು ಅತಿ ಅಖಿಳನು ಅಧಮನು ಕೋಪಿ ಕುಲಹೀನನು ಛಲವುಳ್ಳವನು ಭಕ್ತಿರಹಿತ ನೆನೆಸುವನು ತಿಳಿಯೇ ದುಶ್ಶಿಷ್ಯ ನೆನೆಸುವನು ಅಂದರು. ಅವ್ರಿಗೆ ಯಾವ ಶಿಷ್ಯ ಅನ್ಬೇಕು? ದುಷ್ಟ ಶಿಷ್ಯ ಅಂತ ಶಾಸ್ತ್ರ. ಒಳ್ಳೆ ಶಿಷ್ಯರು ಅಂದಮೇಲೆ ಕೆಟ್ಟ ಶಿಷ್ಯರು ಅಂತ ಅರ್ಥ ಆಯ್ತಲ್ಲ. ಒಳ್ಳೆ ಶಿಷ್ಯನ ಲಕ್ಷಣವನ್ನು ಹೇಳಿದ್ರು, ಕೆಟ್ಟ ಗುಣದ ಶಿಷ್ಯರ ಲಕ್ಷಣವನ್ನು ಹೇಳ್ತಾರೆ. ಇದರಿಂದ ಏನು ಲಾಭ ಅಂದರೆ, ನಾವು ಕೂಡ ಶಿಷ್ಯ ವರ್ಗದ ಸಮೂಹದಲ್ಲಿ ಇವಂದ್ರೂ ಕೂಡ ಇವನು ಯಾವ ಒಳ್ಳೆ ಶಿಷ್ಯ ಯಾವ ದುಶ್ಶಿಷ್ಯ ಅನ್ನೋದು ನಮ್ಮದು ನಾವು ತಿಳಿಯಕ್ಕೆ ಬರ್ತದೆ, ಮತ್ತೊಬ್ಬನ್ನು ಕೂಡ ಅರಿಯಲಿಕ್ಕೆ ಬರೋದು ಅಂತಕ್ಕಂಥ ಭಾವದಿಂದ ಹೇಳ್ತಾರೆ ಅವರು. ಅಲಸನು ಅಂದರೆ ಸೋಮಾರಿ. ಎಲ್ಲಿ ನೀನು ಸೋಮಾರಿತನ ಮಾಡು ಅಂದರೆ, ಹೆಂಡರು ಮಕ್ಕಳು ಪ್ರಪಂಚ ಸಂಸಾರದಲ್ಲಿ ಸೋಮಾರಿತನ ಮಾಡು ಅಥವಾ ಬಿಡು. ನೀನು ಯಾವಾಗಲೂ ಸೋಮಾರಿ ಆಗಬಾರದು. ಸೋಮಾರಿ ಆದರೆ ಸಂಸಾರನೂ ಆಗೋದಿಲ್ಲ. ಆದರೂ ಕೂಡ ಒಂದು ವೇಳೆ ನೀನು ಅಪ್ಪಿ ತಪ್ಪಿ ಸೋಮಾರಿತನ ಸಂಸಾರದಲ್ಲಿ ಮಾಡು, ಆದರೆ ಗುರುಗಳ ಸೇವೆಯನ್ನು ಮಾಡುವುದರಲ್ಲಿ ಇವತ್ತ ಗುರುಗಳಿಗೆ ಮಾಡುವ ಸೇವೆಯನ್ನು ಮರೆತು ನಾಳೆ ಮಾಡಿದರೆ ನಡೀತದ ಅನ್ನೋದನ್ನು ಮಾಡಬೇಡ. ಹೆಂಡ್ರ ಮಕ್ಕಳಿಗೆ ಮಾಡೋದು ಇವತ್ತಿಲ್ಲ, ನಾಳೆ ಮಾಡಮ್, ನಾಡ್ದ ಮಾಡಮ್ ಅಂತ ನಡೀತದಲ್ಲಿ. ಆದರೆ ಗುರುಗಳ ಸೇವೆ ಮಾಡುವುದರಲ್ಲಿ ಇವತ್ತ ಮಾಡುವ ಕೆಲಸ ಈ ಕ್ಷಣದಲ್ಲೇ ಮಾಡೋದು. ನಾಳೆ ಅಂತ ಅನ್ನಂಗಿಲ್ಲ, ಮತ್ತೊಂದು ದಿನ ಅನ್ನಂಗಿಲ್ಲ. ಈ ರೀತಿ ಮತ್ತೆ ಪರಪೀಡನು ಅಂದ್ರು. ಪರ ಅಂದ್ರೆ ಬೇರೆಯವರನ್ನ ವಿನಾಕಾರಣ ಪೀಡಿಸೋದಪ್ಪ. ಸುಮ್ಮನೆ ಕಾರಣ ಇಲ್ಲದೆ ಪೀಡಿಸೋದು. ಒಂದು ಕಾರಣ ಆದ ಏನೇ ಪೀಡಿಸ್ತಾರಪ್ಪ, ಸತಾಯಿಸ್ತಾರ ನಮ್ಮನ್ನ ಅಂದ್ರೆ ಆ ಪ್ರಶ್ನೆ ಬೇರೆ. ಕಾರಣ ಇಲ್ಲದೆ ಸತಾಯಿಸಿ ಪೀಡಿಸಿ ಅವರ ಮನಃಶಾಂತಿಯನ್ನು ಹಾಳು ಮಾಡುವನು. ಮತ್ತು ನಿದ್ರಾಪರನು. ಯಾವಾಗಲೂ ನಿದ್ದೆ ಯಾರಿಗೆ ಹೆಚ್ಚು ಬರ್ತದಂದ್ರೆ, ಜ್ಞಾನಿಗಳ ನಿದ್ರೆ ಬೇರೆ, ಅಜ್ಞಾನಿಗಳ ನಿದ್ರೆ ಬೇರೆ. ಅಜ್ಞಾನಿಗಳಲ್ಲಿ ಅಜ್ಞಾನ ನಿದ್ರೆ ಬೇರೆ. ಇಲ್ಲಿ 3 ಗುಣ ಅವಲ್ಲ. ತಮೋ ಗುಣ ಯಾರಲ್ಲಿ ಹೆಚ್ಚಿರ್ತದ ಅವರಿಗೆ ನಿದ್ರಾಪರನು. ಅವನ ನಿದ್ದೆನೇ ದೇವರು, ನಿದ್ದೆನೇ ದೈವ, ನಿದ್ದೆನೇ ಎಲ್ಲವೂ ಆತನಿಗೆ. ನಿದ್ದೆ ಒಂದು ಇಲ್ಲ ಅಂದ್ರೆ ಮತ್ತೇನಿಲ್ಲ. ಯಾವಾಗ ಕುಂತಲ್ಲಿ ನಿದ್ದೆ, ನಿಂತಲ್ಲಿ ನಿದ್ದೆ. ಹೀಗೆ ಅತ್ಯಧಿಕವಾದ ತಮೋಗುಣ ಇತ್ತು ಅಂದ್ರೆ ನಿದ್ದೆ ಅಷ್ಟು ಬರ್ತದ. ಯಾವಾಗ ನಿದ್ದೆ ಬರ್ತದ. ಮತ್ತು ಅಖಿಳ ಅಧಮನು ಅಂದ್ರೆ, ಅಧಮ ಅಂದ್ರೆ ನೀಚ ಅಂತ. ನೀಚ ಗುಣ ಅಂತಾರಲ್ಲ, ಕೆಟ್ಟ ಗುಣ ಅಂತ. ಮತ್ತೆ ಕೋಪಿ ಕುಲಹೀನನು ಅಂದ್ರು. ಕೋಪಿ ಅಂದ್ರೆ ಕ್ಷಣ ಕ್ಷಣಕ್ಕೆ ಬರೀ ಸಿಟ್ಟೆ. ಒಳ್ಳೆ ಮಾತಾಡೋನು ಸಿಟ್ಟೆ, ಕೆಟ್ಟ ಮಾತಾಡೋನು ಸಿಟ್ಟು. ಈ ರೀತಿ ನೀತಿಯನ್ನ ಹೇಳಿದರೂ ಕೇಳದೆ ಅನೀತಿಯಿಂದ ನಡೆಯುವುದೇನದ ಅದು ಅಧಮನ ಕೆಲಸ. ಇದು ಒಳ್ಳೇದಪ್ಪ ಹಿಂಗೆ ಮಾಡಂದ್ರೆ ಅದನ್ನು ಕೇಳಲಾರ್ದ ಹೋದರೆ ಆ ಅಧಮನ ಕೆಲಸವಿನ ಉತ್ತಮನ ಕೆಲಸ ಅಲ್ಲ. ಮತ್ತೆ ಸತ್ಪುರುಷರಿಗೆ ಕೇಡನ್ನು ಉಂಟು ಮಾಡುವನು. ಕುಲಹೀನ ಕೋಪಿ ಏನು ಮಾಡ್ತಾನಂದ್ರೆ, ಸತ್ಪುರುಷರಿಗೆ ಒಳ್ಳೆಯವರಿಗೆ ಕೆಟ್ಟದ್ದು ಮಾಡೋರು. ಅವರು ಒಳ್ಳೆಯವರಿಗೆ ಹೆಂಗ್ ಮಾಡ್ತಾರೆ ಕೆಟ್ಟವರು ಅಂದ್ರೆ, ಅವನು ದೃಷ್ಟಿ ಕೆಟ್ಟದಲ್ಲ,
ಅವನ ದೃಷ್ಟಿ ಕೆಟ್ಟದಿದ್ದಾಗ ಒಳ್ಳೆಯವರು ಕೂಡ ಆತನಿಗೆ ಕೆಟ್ಟವರಂತ ಕಾರಣಕ್ಕೋಸ್ಕರ ಅವರು ಒಳ್ಳೆಯವರು ಕೆಟ್ಟವರಂತ ವಿಚಾರ ಬರೋದು ಯಾವಾಗ ಅದಕ್ಕೆ ಸತ್ಪುರುಷರಿಗೆ ಕೇಡನ್ನುಂಟು ಮಾಡ್ತಾರ. ಈ ರೀತಿ ಸಹನ ರೂಪ ಇಲ್ಲದೆ, ಸಹನ ತಾಳ್ಮೆ ಇಲ್ಲದೆ ಹಠವಾದಿಯಾಗಿ ತನ್ನ ತಪ್ಪನ್ನು ಎಂದೂ ಒಪ್ಪಿಕೊಳ್ಳದೆ ಇರುವುದೇನದ ಅದು ಕೆಟ್ಟ ಶಿಷ್ಯನ ಲಕ್ಷಣ ಅಂದ್ರು. ಯಾರ ಲಕ್ಷಣ? ಕೆಟ್ಟ ಶಿಷ್ಯನ ಲಕ್ಷಣ. ಹೀಗೆ ಆತನಲ್ಲಿ ಭಕ್ತಿ ರಹಿತನು ಅಂದ್ರು. ಭಕ್ತಿ ರಹಿತ ಅಂದ್ರೆ ಭಕ್ತಿ ಅಂದ್ರೆ ಪ್ರೇಮ. ಆತ ಒಣ ಪ್ರೇಮದಿಂದ ಜನರನ್ನು, ಒಣ ಪ್ರೇಮ ಅಂತಾರಲ್ಲ, ಹಸಿ ಪ್ರೇಮ ಬೇರೆ ಒಣ ಪ್ರೇಮ ಬೇರೆ. ಒಣ ಪ್ರೇಮದಿಂದ ನಟನಾ ಭಕ್ತಿಯನ್ನ ಮಾಡ್ತಾನೆ ವಿನಃ ಪ್ರೇಮ ಲಕ್ಷಣಾತ್ಮಕ ರೂಪ ಭಕ್ತಿ ಮಾಡಂಗಿಲ್ಲ, ಅವರಲ್ಲಿ ಇರಂಗಿಲ್ಲ. ಅಂದಾಗ ಅಂಥವನನ್ನ ಕೂಡ ತ್ಯಾಗ ಮಾಡಲಿಕ್ಕೆ ಯೋಗ್ಯ ಅಂದ್ರು. ತ್ಯಾಗ ಮಾಡೋದು ಬಿಡಬೇಕಂತಾದ ತೆಗಿ ಶಾಸ್ತ್ರ ಅಂತಿದ್ದ ನಮ್ಮ ತಾತ. ತೆಗಿ ಶಾಸ್ತ್ರದಾಗ ಏನ್ ಹೇಳದ? ಬಿಡಬೇಕಂತಾದೋ ಬಿಡಬಾರ್ದಂತಾದೋ. ಬಿಡಬೇಕಂತ ಆದಂದ್ರೆ ನಾನು ಹಿಂಗ ನಡೆಯವ ಅದಕ್ಕೆ ಬಿಟ್ಟಿನಿ. ಎಲ್ಲಿ ಬಿಡ್ರಿ ತಪ್ಪಾಯ್ತು ಇದೊಂದ್ಸಲ ಕ್ಷಮೆ ಮಾಡ್ರಂತ ಅವ್ರ ತಂದೆ ತಾಯಿಗಳು ಕೂಡ ಬಂದಿದ್ರು. ಇಲ್ಲಿಗೆ ಬಂದಾಗ ಅವ್ರನ್ನ ಒಳಗ್ ಕರೆದ್ರು ಬೆಡ್ರೂಮಲ್ಲಿ. ಅಪ್ಪ ಹಿಂಗ ಬಂದಿದ್ನಂತ ಏನೋ ತಪ್ಪಾಗ್ಯದ, ಕ್ಷಮೆ ಮಾಡು ಗುರುವೆ ಅಂತ ಕೇಳಿಕೊಂಡಾಗ, ನೋಡು ಆತ ನಿಮ್ಮ ಮಗ ಇರಬಹುದು, ನಮಗೆ ಶಿಷ್ಯ. ಆತ ಬಂದಾಗ ಹೊರಗ ಕುಂತು ಹೊರಗ ಮಾತಾಡಿ ಕಳಿಸಿನಿ. ಈಗ ನಿಮ್ಮನ್ನ ಒಳಗೆ ಬರ್ರಿ ಅಂತ ಕರೆದಿಲ್ಲ. ವಿಚಾರ ಮಾಡ್ರಿ, ನಿಮ್ಮನ್ನ ಒಳಗೆ ಬರ್ರಿ ಅಂತ ಕರೆದನಿ. ನಿಮ್ಮಲ್ಲಿ ಒಳ್ಳೆ ಗುಣವ ಒಳಗೆ ಬರ್ರಿ, ಕೆಟ್ಟ ಗುಣವ ಹೊರಗಿಟ್ಟಿನಿ. ಮತ್ತೆ ಕ್ಷಮೆ ಮಾಡ್ರಿ ಅಂದ್ರೆ ಪ್ರಪಂಚಕ್ಕ ಸಂಬಂಧ ತಂಗಿ ತಮ್ಮ, ಪಾರಮಾರ್ಥಕ ಸಂಬಂಧ ಅಲ್ಲ. ಯಾಕಂದ್ರೆ ಇದು ಶ್ರುತಿ ಮತವಿದು, ವೇದದ ಜಜ್ಮೆಂಟ್ ಅವ, ಶಾಸ್ತ್ರಗಳ ನಿಯಮಗಳವ. ಶಾಸ್ತ್ರವನ್ನ ಭಗವಂತನ ಮಾತನ್ನ ಮೀರಿ ನಡೀಲಿಕ್ಕೆ ನನಗೂ ಅಧಿಕಾರ ಇಲ್ಲ, ನಿನಗಿಲ್ಲ. ನಿಮ್ಮನ್ನ ಮಾತಾಡಿಸ್ತೀನಿ, ನೀವು ಯಾವ ಬೇಕೋ ಬರ್ರಿ ಹೋಗ್ರಿ, ಆದ್ರೆ ಅಲ್ಲಿ ತಪ್ಪನ್ನು ಕ್ಷಮೆ ಮಾಡಂತ ಕೇಳಕ್ಕೆ ಇನ್ನೊಂದ್ಸಲ ಬರಬಾರ್ಡ್ರಿ ಅಂತ ಇದೇ ರೂಮಲ್ಲಿ ನಿಷ್ಠುರವಾಗಿ ಹೇಳಿ ಕಳಿಸಿದ್ರು ಬಸವಣ್ಣಂದ್ರು. ಅಂದ್ರೆ ಅವ್ರಿಗೆ ಎಷ್ಟು ವಿಶ್ವಾಸ ಇತ್ತು ಭಗವಂತನ ವಾಣಿಯಲ್ಲಿ, ಅದು ಬಂದಾಗಿದ ಕಾರ್ಯ ಆಗೋದು. ಭಗವಂತನ ವಾಣಿ, ಪರಮಾತ್ಮನ ವಾಣಿ ಸಾಕ್ಷಾತ್ ಭರ್ಗೋ ನರಾಕೃತಿ. ಒಬ್ಬ ಮನುಷ್ಯನ ಮಾತುಗಳಲ್ಲ, ಒಬ್ಬ ಋಷಿಯ ವಾಕ್ಯ ಅಲ್ಲ, ಇವು ಪರಮಾತ್ಮನ ವಾಕ್ಯಗಳು, ಶಿವನ ವಾಕ್ಯಗಳು. ಆ ವಾಕ್ಯಕ್ಕೆ ಮೀರಿ ನಡೆದರೆ ಮುಂದ ನನಗೆ ಅಧೋಗತಿಗಳಾವ, ಮುಂದ ಜನ್ಮಗಳಾವ, ಮುಂದ ನರಕ ಅವ. ಇಷ್ಟೆಲ್ಲ ಕಷ್ಟಪಡುವಂತ ಒಂದು ಕ್ರೂರವಾದ ಜನ್ಮ ನನಗೆ ಪ್ರಾಪ್ತಿ ಆಗ್ತದ ಅನ್ನುವಂತ ಭಯ ಇದ್ದವನಿಗೆ ಮಾತ್ರ ಇವೆಲ್ಲ ನೀತಿ ಹಿಡಿತಾರ ಅವರು. ಇನ್ನೊಂದು ಮಾತು ಬಹಳ ಸರಳವಾಗಿ ಹೇಳ್ತಿದ್ರು ಬಸವಣ್ಣಂದ್ರು, ನೀವು ಕೇಳಿರಿ. ಈಗ ಈ ಕೋರ್ಟಲ್ಲಿ ಏನಾದಂದ್ರೆ ನ್ಯಾಯವಾದಿಗಳಿರ್ತಾರೆ, ವಕೀಲರು, ನ್ಯಾಯಾಧೀಶರು ಇರ್ತಾರೆ. ಈ ನ್ಯಾಯವಾದಿಗಳು ನ್ಯಾಯಾಧೀಶರು ಬಹಳ ತಪ್ಪು ಮಾಡಿರೇನು? ವಕೀಲರು ಯಾವ ಕೋರ್ಟಿಗೆ ತಮ್ಮ ಕೇಸಿಗೆ ತಿರುಗಂಗಿಲ್ಲ, ಮಂದಿ ಕೇಸ ಹಿಡ್ಕೊಂಡು ತಿರುಗಾಡ್ತಾರೆ. ಆ ನ್ಯಾಯಾಧೀಶ ಆದರೂ ಮಂದಿ ಕೇಸಿನ ತೀರ್ಮಾನ ಕೊಡ್ತಾನೆ, ತಂದೇನಿಲ್ಲ. ಯಾಕಂದ್ರೆ ಅವ್ರು ತಪ್ಪೇ ಮಾಡಿಲ್ಲ ಅಂದ್ರೆ ಅವ್ರು ಕೋರ್ಟಿಗೆ ಯಾಕೆ ಬರ್ತಾರೆ?
ಹೌದಲ್ಲ? ಯಾಕೆ ತಪ್ಪು ಮಾಡಲ್ಲ ಅವರು? ಕಾನೂನಿನ ಅರಿವಾದ, ಅದಕ್ಕೆ ಕಾನೂನು ಮೀರಿ ಅವ್ರು ನಡೆಯಂಗಿಲ್ಲ, ಹಾಗಾಗಿ ಕೋರ್ಟಿಗೆ ಹೋಗೋ ಅವಶ್ಯಕತೆ ಇಲ್ಲ. ಹೌದಲ್ಲ? ಅದರಂತೆ ಯಾವ ಶಿಷ್ಯನಿಗೆ ಭಗವಂತನ ಕಾನೂನು, ವೇದಗಳೇ ಕಾನೂನು, ಇಲ್ಲಿ ಶಾಸ್ತ್ರಗಳೇ ಕಾನೂನು. ಶಾಸ್ತ್ರ ಯುಕ್ತಿ ಶಾಸನ ಮಂದರ. ಶಾಸ್ತ್ರದಲ್ಲಿ ಹೇಳಿದಂಥ ವಾಕ್ಯಗಳೇ ಪಾರಮಾರ್ಥದ ಕಾನೂನುಗಳು. ಇವು ಪ್ರಪಂಚದ ಕಾನೂನು. ಇಲ್ಲೇ ತಪ್ಪು ಮಾಡಂಗಿಲ್ಲ. ಪ್ರಪಂಚದ ಕಾನೂನಿನ ಅರಿವಾದವರಿಗೆ, ನಾವು ಅರಿವಿಲ್ಲ, ತಪ್ಪು ಮಾಡ್ತೇವೆ, ಮತ್ತೆ ಕೋರ್ಟಿಗೆ ತಿರುಗಾಡ್ತೇವೆ. ಹೌದಿಲ್ಲ? ಅದರಂತೆ ಶಿಷ್ಯನಿಗೆ ಪಾರಮಾರ್ಥದ ಕಾನೂನಿನ ಅರಿವು ಮೀರಿ ನಡೆದಿಲ್ಲ, ಅವನು ಎಲ್ಲಿಗೆ ಹೋಗ್ಬೇಕು? ಅವನು ಯಾವ ಶಿಕ್ಷೆ? ನರಕಲೋಕವೇ ಪ್ರಾಪ್ತಿ, ಜೈಲು. ಜೈಲು ಅಂದ್ರೆ ತಾಯಿಯ ಗರ್ಭ. ತಾಯಿಯ ಗರ್ಭ ಅಂದ್ರೇನು? ಒಂದೇ ತಾಯಿಯ ಗರ್ಭ ಇಲ್ಲ, 84 ಲಕ್ಷ ಯೋನಿಗಳಲ್ಲಿ ಬಂದೇ ಸುಖ ದುಃಖ ಉಂಡೇ ಅಂತ. ಒಂದು ಯೋನಿನ ಇದು? ನಾಯಿ, ನರಿ, ಹಂದಿ, ಚಿರತೆ ಎಲ್ಲ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಬರದೆ ಜೈಲು ಶಿಕ್ಷೆ. ಯಾಕೆ ಬಂದಿ ಅಂದ್ರೆ ತಪ್ಪು ಮಾಡಿದ್ದಿ, ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಿ, ಅದಕ್ಕೆ ನಿನಗೆ ಶಿಕ್ಷೆ ಆಗ್ಯದ. ನಾವೆಲ್ಲರೂ ಬಂದೀವಿ ಜಗತ್ತಿನಲ್ಲಿ. ಅವ್ಯಾಕೆ ಹುಟ್ಟ್ಯವ? ನಾಯಿ ನರಿಯಾಗಿ. ಕಾನೂನು, ಶಿಕ್ಷೆ, ತಪ್ಪು. ಹಾಗಾಗಿ ಇಲ್ಲಿ ಕೂಡ ಅಂತ ಶಿಷ್ಯನನ್ನ ಏನ್ ಮಾಡ್ಬೇಕಂದ್ರು, ತ್ಯಾಗ ಮಾಡಲಿಕ್ಕೆ ಯೋಗ್ಯ ಅಂದ್ರೆ ಬಿಡ್ಲಿಕ್ಕೆ ಯೋಗ್ಯ ಅಂದ್ರೆ ಅವ್ರು. ಮತ್ತೆ ಅವ್ರು ಹಿಡ್ಕೊಂಡಲ್ರಿ, ಹಿಡ್ಕೊಂಡು ಸರಿ ಹೋದ್ರು ಹೋಗ್ಲಿ, ಏನ್ ತಪ್ಪದ? ಅವ್ರು ಹಿಡ್ಕೊಳ್ಳಿ, ನೀನ್ ಹಿಡ್ಕೊಳ್ಳ ಅಂದ್ರೆ ಹಿಡ್ಕೊಂಡಾಗ ಆಗ್ತದೇನು? 2 ಕೈ ಜೋಡ್ರೆ ಚಪ್ಪಲಿಗೆ ಆಗ್ತದ, ಒಂದೇ ಕೈಯಲ್ಲಿ ಚಪ್ಪಲಿ ಆಗೋದಿಲ್ಲ. ಹಾಗೆ ಮತ್ತೆ ದುರ್ಗುಣಗಳಿಂದ ಕೂಡಿರುವವರು ಶಿಷ್ಯರು ಯಾರಪ್ಪ? ಇಷ್ಟೇ ಮುಗಿಲಿಲ್ಲ, ಇನ್ನ ಬಹಳ ಮಂದಿ ಯಾರು ಶಿಷ್ಯರಂತ ಮೇಲೆ ಶಿಷ್ಯರಂತ ಹೇಳೋದು. ನಾವೆಲ್ಲ ನಮ್ಮನ್ನ ಹಿಡ್ಕೊಂಡೆ ವಿಚಾರ ಮಾಡೋದು. ಮತ್ತ ನಮ್ಮಲ್ಲಿ ಏನಾದ್ರು ಇಂಥ ದುರ್ಗುಣ ದುರ್ದೋಷ ಇತ್ತಂದ್ರೆ ನಾವು ತಿಳ್ಕೋಬೇಕು, ನನಗೆ ಯಾರು ಶಿಕ್ಷೆ ಕೊಡಂಗಿಲ್ಲ. ಇಲ್ಲಿ ಭಗವಂತನೇ ಶಿಕ್ಷೆ ಕೊಡ್ತಾನ. ಈ ಲೋಕದ ಜನರ ಶಿಕ್ಷೆ ಕೊಡೋದಲ್ಲ ಇದು. ಪಾರಮಾರ್ಥ ಶಿಕ್ಷೆ ಅಂದ್ರೆ ಪರಮಾತ್ಮ ಕೊಡೋದು. ಪ್ರಪಂಚದ ಶಿಕ್ಷೆ ಅಂದ್ರೆ ಮನುಷ್ಯ ಕೊಡೋದು. ಹೌದಿಲ್ಲ? ಗುರುದೂಷಕನು, ಪುರುಷಾರ್ಥವಿಲ್ಲದವನು, ಗುರು ಲೋಭಿ, ದುರುಳನು, ಧೂರ್ತನು, ನಿರಸನು, ನಿಷ್ಠೂರ ಆಲಾಪನು, ಚೋರನು, ವರಶಿಷ್ಯನು ಎನಿಸಲು ಅರಿಯನು ಅವನೆಂದು. ಅವನು ಎಂದೆಂದು ಕೂಡ ವರಶಿಷ್ಯ ಅಂತ ಅನ್ನಿಸಿಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅದು ಗುಣಗಳ ಮೇಲೆ ಅದ. ದುರ್ಗುಣದವನು ಸದ್ಗುಣಿ, ಸದ್ಗುಣಿಯವನು ದುರ್ಗುಣಿ ಆಗ ಸಾಧ್ಯ ಅದ? ಹಗಲು ರಾತ್ರಿ, ರಾತ್ರಿ ಹಗಲಾಕ ಸಾಧ್ಯ ಅದೇನು? ರಾತ್ರಿ ರಾತ್ರಿನೇ, ಹಗಲು ಹಗಲೇ. ಶಿಷ್ಯ ಶಿಷ್ಯನೇ, ದುಷ್ಟನು ದುಷ್ಟನೇ ಅಂತ. ಯಾಕಂದ್ರೆ ಗುರುದೂಷಕನು ಇವರು ಏನು ಮಾಡ್ತಾರಂದ್ರೆ, ಯಾರು ಸಿಗಲ್ಲ ಅಂದ್ರೆ ಕೊನೆಗೆ ಗುರುಗಳನ್ನೇ ನಿಂದೆ ಮಾಡೋದು. ಅಲ್ಲಿ ಮಹಾತ್ಮರು ಹೇಳ್ತಾರ, ನಿಂದಿಸಿದರು ಆರನು ಮನಸ್ಸಿಗೆ ಬಂದಂತೆ ನಡೆಯಿದರು ಏದಲ್ಲಿ ಅಂದ. ಯಾರನ್ನ ನೀನು ನಿಂದೆ ಮಾಡಕ್ ಹೋಗಂತ ಅವ್ರು ಹೇಳಿದ್ರು. ಆದ್ರೆ ಇಲ್ಲಿ ಶಿಷ್ಯನ ಲಕ್ಷಣಕ್ಕೆ ಬಂದು ಒಬ್ಬ ಸದ್ಗುರುವಿಗೆ ಶರಣಾದಂಥ ವ್ಯಕ್ತಿ ಗುರುವನ್ನು ನಿಂದಿಸುವುದಂದ್ರೆ, ಗುರುಗಳ ನಿಂದೆ ಹೇಗೆ ಮಾಡ್ತಾರಂದ್ರೆ ಎದುರಿಗೆ ಮಾಡಂಗಿಲ್ಲ, ಪಕ್ಕ ತಕ್ಕರಿ. ಗುರುಗಳ ನಿಂದೆ ಎದುರಿಗೆ ಮಾಡಂಗಿಲ್ಲ, ಅವರ
ಗುಣದೋಷಗಳನ್ನು ಮುಚ್ಚಿದ್ರು ಕೂಡ ಅದನ್ನ ಬಿಚ್ಚಿ ಎತ್ತಿ ಆಡಿಕೊಳ್ಳೋದು. ಇಲ್ಲಿ ಬಂತು ಶಾಸ್ತ್ರ ಅಂತ. ಈ ಕಡೆ ಹೇಳ್ತೀವಿ, ಒಂದ್ ಕಡೆ ಗುರು ಸಾಕ್ಷಾತ್ ಭರ್ಗವನಾಕೃತಿ ಅಂತೀವಿ, ಪರಮಾತ್ಮ ಸ್ವರೂಪನೇ ಗುರುನಾಥ ಅಂತ ಹೇಳಿ ಅಂತಪ್ಪ ಗುರುವಿಗೆ, ಮತ್ತೆ ಸಾಮಾನ್ಯ ಗುರುವಿಗೆ ನಾವೇನು ಮಾಡಿದ್ರೆ ನಡೀತದೆ. ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಬಗ್ಗೆ ಹೇಳ್ತಾರೆ, ಅದನ್ನು ಬಿಡಬಾರದು. ಅಂಥವರನ್ನು ಎತ್ತಿ ಆಡಿಕೊಳ್ಳುವುದು ಮತ್ತು ಪುರುಷಾರ್ಥವಿಲ್ಲದವನು, ಅವನಿಗೆ ಪುರುಷಾರ್ಥ ಬೇಕಾಗಿಲ್ಲ, ಪುರುಷಾರ್ಥ ಬೇಕಾಗಿಲ್ಲ. ಪುರುಷಾರ್ಥ ಅಂದ್ರೆ ಅರ್ಥ ಆಯ್ತಲ್ಲ, ಊಟ, ವಿಷಯ, ಭೋಗ, ಧನ, ಕನಕ, ಆರತಿ ತುಂಬ ಮುಂದೆ ಇಟ್ಟು ಅದನ್ನ ಪಡಿಬೇಕಂತ ಇಚ್ಛೆಗಳನ್ನು ಪುರುಷಾರ್ಥಿ ಇವನು, ಮೋಕ್ಷಾರ್ಥಿ ಅಲ್ಲ ಇವನು. ಅದನ್ನ ನೋಡ್ತಾರೆ ಅವರಲ್ಲಿ ಏನಾದಂತ. ಆದರೆ ಇವನಿಗೆ ಪುರುಷದ ಇಚ್ಛೆ ಉಂಟು ವಿನ ಮೋಕ್ಷದ ಇಚ್ಛೆ ಇಲ್ಲ ಅಂತ ಅರ್ಥ ಮಾಡುವ. ಅಂತ ಮೋಕ್ಷದ ಇಚ್ಛೆ ಇಲ್ಲದವನು ಏನಿರ್ತದ ಗುಣ ಅಂದ್ರೆ ಅದರೊಳಗ ಅಂತರ್ಗತವಾಗಿ ಕಡು ಲೋಭತ್ವ ಇರ್ತದೆ, ಲೋಭಿ. ಆ ಲೋಭತ್ವದಿಂದ ಕೂಡಿದಾಗ ಆ ಲೋಭ ಏನು ಮಾಡ್ತದ ಅಂದ್ರೆ ಜಿಪುಣತನ, ಇನ್ನೊಬ್ಬರಿಗೆ ಕೇಡು ಅಂದ್ರೆ ಕೆಟ್ಟದ್ದನ್ನೇ ಮಾಡಿಸ್ತದ. ಅದು ಒಳ್ಳೇದು ಮಾಡಿಸಂಗಿಲ್ಲ, ಕೆಟ್ಟದ್ದನ್ನೇ ಮಾಡಿಸೋದು. ಹಾಗಾಗಿ ನೀಚನು ಕಪಟಿ ಅಂದ್ರು, ದುರುಳನು, ಧೂರ್ತನು, ನಿರಸನು, ನಿಷ್ಠೂರ, ಆಲಾಪನು, ಚೋರನು. ಚೋರನಂದ್ರೇನು? ಕಳ್ಳ ಅಂತ ಅರ್ಥ. ಯಾರ ಮನೆ ಕಳ್ತನ ಮಾಡ್ತಾನ ಅಂದ್ರೆ ಅವನಿಗೆ ನನ್ನ ಮನೆ, ನಿನ್ನ ಮನೆ, ಇದು ಗುರುವಿಂದು, ಇದು ಶಿಷ್ಯಂದು, ಇದು ಅವ್ರದ್ದು, ಇದು ಇವ್ರದ್ದು ಅಂತ ಏನಿಲ್ಲ. ತನ್ನ ಅವಶ್ಯಕತೆ ಯಾವಾಗ ಬೀಳ್ತದ, ಯಾರ್ದಾದ್ರೆ ಏನಂತ ಹೇಳಿ ಯಾವುದೇ ರೀತಿ ಕದಿಲಿಕ್ಕೆ ಇಂದ ಮುಂದ ನೋಡಲಾರ್ದ ಇರುವಂಥವರು ಎಂದು ಶಿಷ್ಯರು ಎನಿಸಲಾರರು ಅಂದ್ರು. ಎಂದಂದ್ರೇನು? ಹಿಂದಾದರೂ ಅಷ್ಟೇ, ಈಗಾದ್ರೂ ಅಷ್ಟೇ. ಮುಂದೆ ಇಂಥ ಗುಣ ಇಟ್ಟುಕೊಂಡ್ರೆ ಶಿಷ್ಯನೇ ಆಗೋದಿಲ್ಲ ಅಂದಮೇಲೆ ಇನ್ನು ಮೋಕ್ಷ ಯಾವಾಗ ಆಗ್ತದಂತ ವಿಚಾರ ಮಾಡ್ಬೇಕಲ್ಲ. ಶಿಷ್ಯರಾದ ಮೇಲೆ ಅಲ್ಲ ಮೋಕ್ಷ ಆಗೋದು. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಬಂದ್ರು ಅಂದ್ರೆ ಅಶಿಷ್ಯನ ಲಕ್ಷಣನ ಹೇಳ್ತಾ ಬಂದ್ರು. ಅಶಿಷ್ಯ ಅಂದ್ರೆ ದುಷ್ಟ ಶಿಷ್ಯರ ಲಕ್ಷಣವನ್ನು ಹೇಳಿ ಬಂದ್ರು ಅವ್ರು ಇಲ್ಲಿವರೆಗೂ. ಯಾಕಂದ್ರೆ ಗುರು ಶಿಷ್ಯರ ಸಂಬಂಧ ಹೇಗಿರ್ಬೇಕಂತ ಮಹಾತ್ಮರು ಗುರು ಶಿಷ್ಯರ ಸಂಬಂಧವನ್ನ ಆರು ಬಲ್ಲರೋ ನೆರೆದ ನೆರವಿಗೆ ಹೇಳಲುಂಟೆ ಈ ಮಾತು. ಸ್ತ್ರೀ ಪುರುಷರ ಸ್ನೇಹದ ಕೂಟವ ಮತ್ತೊಬ್ಬರಿಗೆ ಅರುಹಬಾರದು. ಗುರು ಶಿಷ್ಯರ ಸಂಬಂಧವ ನಿನ್ನಾರು ಬಲ್ಲರಯ್ಯ ಕಲಿದೇವಯ್ಯ ಅಂತ ಒಬ್ಬ ಶರಣರು ಹೇಳ್ತಾರ. ಗುರು ಶಿಷ್ಯರ ಸಂಬಂಧ ಹೇಗಂದ್ರೆ ಹೇಳಕ್ಕೆ ಬರಂಗಿಲ್ಲ ಅಂದ್ರು. ಹೇಳಲಿಕ್ಕೆ ಬರಾದಂಥ ರೀತಿಯಲ್ಲಿ ಸಂಬಂಧ ಇರಬೇಕು. ಯಾಕಂದ್ರೆ ಎಂಥ ಆತ್ಮೀಯರು, ಎಂಥ ಪ್ರೀತಿ ಉಳ್ಳವರು, ಬೇಕಾದವರು ಇದ್ರೂ ಕೂಡ ಬೇಕಾದ ಮಾತುಗಳನ್ನು ಇವರು ಅವ್ರಿಗೆ ಹೇಳಬಹುದು, ಅವ್ರಿಗೆ ಇವರು ಹೇಳಬಹುದು, ಹೇಳ್ತಾರಲ್ಲ. ಆದರೆ
ಸ್ತ್ರೀ ಪುರುಷರು ಗಂಡ ಹೆಂಡತಿ ಅಂತ ಸ್ನೇಹದ ಕೂಟ ಅರ್ಥ ಆಗುತ್ತಲ್ಲ. ಅವರ ಸಂಬಂಧ ಮತ್ತೊಬ್ಬರ ಮುಂದೆ ಹೇಳಕ್ ಬರ್ತದೆ? ಸಾಧ್ಯ ಅದೇನದು? ಹಂಗ ಗುರು ಶಿಷ್ಯರ ಸಂಬಂಧ ಮತ್ತೊಬ್ಬರಿಗೆ ಹೇಳಬಲ್ಲರಯ್ಯ, ಕೇಳಬಲ್ಲರಯ್ಯ. ಇವರು ಹೇಳಕ ಬರಂಗಿಲ್ಲ, ಅವರು ಬಂದವರು ಎಲ್ಲ ವಿಷಯನ ಕೇಳ್ತಾರೆ, ಈ ವಿಷಯನ ಅವರು ಕೇಳಂಗಿಲ್ಲ. ಕೇಳ್ತಾರೇನ? ಅವರು ಕೇಳಂಗಿಲ್ಲ, ಇವರು ಹೇಳಂಗಿಲ್ಲ. ಅದು ಹೇಗೆ ಅಂದ್ರೆ, ಮೂಕನ ಮಾತು ಮೂಕನ ತಾಯಿಗೆ ಅರ್ಥವಾದಂತೆ. ಮೂಕನ ಮಾತು ಮೂಕನ ತಾಯಿಗೆ ಅರ್ಥವಾದಂಗೆ ಬೇರೆ ಯಾರಿಗೆ ಆಗೋದಿಲ್ಲ ಅಂತ ಶಿಷ್ಯನ ಅಥವಾ ಅಂತಪ್ಪ ಗುರುವಿನ ಮನೋಭಾವನೆಯನವ ಅವರು ಅಂತ ಶಿಷ್ಯನಿಗೆ ಅರ್ಥ ಆಗ್ತವೆ, ಮತ್ತೊಬ್ಬರಿಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಗುರು ಶಿಷ್ಯ ಸಂಬಂಧ ಎಂತಿಪ್ಪದು ಎಂದೊಡೆ ಹೇಳಿಯೇ ಕೇಳಿರೋ ಅರೇ ಮರಳುಗಳಿರ ಕಾಯ ಗುಣ ಅಳಿದುದೇ ಗುರು, ಜೀವ ಗುಣ ಅಳಿದುದೇ ಲಿಂಗ. ಇದು ಸಂಬಂಧ. ಲಕ್ಷಾರ್ಥದ ಸಂಬಂಧ ಅಂದ್ರೆ ಕಾಯ ಗುಣ ಅಳಿದುದೇ ಗುರು, ದೇಹ ಭಾವ, ದೇಹ ನಾನು ಅನ್ನುವಂಥ ಗುಣ ಯಾರಿಗೆ ನಾಶ ಆಗ್ಯದ ಅವನೇ ಗುರು. ಜೀವ ಗುಣ ಅಳಿದುದೇ ಲಿಂಗ. ಅವನಿಗೆ ಕಾಯಗುಣ ಹೋಗಿರ್ಬೇಕು ಗುರುವಿಗೆ, ಶಿಷ್ಯನಿಗೆ ಜೀವಗುಣ ಹೋಗಿರ್ಬೇಕು. ಮತ್ತೆ ಪ್ರಾಣ ಗುಣ ಅಳಿದುದೇ ಜಂಗಮ, ಗುರು ಲಿಂಗ ಜಂಗಮ. ಈ ತ್ರಿವಿಧವನೆರೆದು ಆ ತ್ರಿವಿಧ ನಿಕ್ಷೇಪವನರ್ಹಿ ಕೊಟ್ಟವನೀಗ ಗುರು, ಅದನ್ನು ಹೇಳಿಕೊಟ್ಟವನು ಗುರು. ಅಲ್ಲಿ ಉಪದೇಶವ ಕೊಂಡವನು ಈಗ ಶಿಷ್ಯ. ಯಾವಾಗ ಅದು ಶಿಷ್ಯರ್ನ? ಈಗ ಶಿಷ್ಯ ನಾವು ಹೇಳ್ಕೊಟ್ನಲ್ಲ ಗುರು. ಕಾಯಗುಣ ಅಳಿದ, ಜೀವ ಭಾವ ಕಳೆದ, ಪ್ರಾಣಗದ ಏನು ಮಾಡದ ಅಂದ್ರೆ ಗುಣವನ್ನು ಅಳೆದು ಗುರು ಶಿಷ್ಯ ಸಂಬಂಧ. ಅದಕ್ಕೆ ನಮೋ ನಮೋ ಎಂದೇ ಬಸವಪ್ರಿಯ ಕೂಡಲ ಚೆನ್ನ ಬಸವಣ್ಣ ಅಂತ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಎಂಥದ್ದಂತ, ನಮ್ಮ ಶಿಷ್ಯ ಗುರು ಲೆಕ್ಕೆಲ್ಲ. ನಾವು ವರ ಶಿಷ್ಯರಿವೋ, ಸಚ್ಚಿಷ್ಯರಾಗಿದ್ದೀವೋ, ಶಿಷ್ಯರಾಗಿದ್ದೀವೋ, ಅಥವಾ ದುಷ್ಟ ಶಿಷ್ಯರಾಗಿವೋ, ಅಥವಾ ಬಿಡಲಿಕ್ಕೆ ಯೋಗ್ಯವಾದ ಶಿಷ್ಯರಾಗಿವೋ ಅನ್ನುವುದನ್ನು ನಮ್ಮದೇ ನಾವು ತಿಳ್ಕೋಬೇಕು, ಇನ್ನೊಬ್ಬರಿಗೆ ಹೇಳಬಾರದು. ಅವ್ರು ನಮಗೆ ಹೇಳಿರಲಿಲ್ಲ, ನೀನು ಉದ್ಧಾರ ಆಗ್ಬೇಕಾದ್ರೆ. ಯಾಕೆ ಅಂದರೆ ಇಂಥ ಗುರುವರನ ಒಲವಿಲ್ಲದೆ ಅವನೇನು ಅನ್ನೋದಲು ಆಗದ ಸೌಮ್ಯಕ ಜ್ಞಾನಂದಲ್ಲ. ನಿನ್ನ ಸ್ವರೂಪ ಸಾಕ್ಷಾತ್ಕಾರ ಜ್ಞಾನ ನಿನಗೆ ಆಗಬೇಕಾಯ್ತು ಈ ಜನ್ಮದಲ್ಲಿ. ಅಂದರೆ ನೀನು ಇಂಥ ದುಷ್ಟ ಗುಣಗಳನ್ನು ಬಿಟ್ಟು ಯೋಗ್ಯವಾದ ಸಚ್ಚಿಷ್ಯ ಲಕ್ಷಣವನ್ನು ಪ್ರಾಪ್ತಿ ಮಾಡಿಕೊಂಡು ನೀ ಏನು ಪಡಿ, ಗುರುವಿನ ಕೃಪೆಯನ್ನು ಪಡಿ ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಆ ಒಂದು ಶಿಷ್ಯನ ಲಕ್ಷಣವನ್ನು ಹೇಳಿ ಸೂತ್ರ 4ಕ್ಕೆ ಪದ 32ಕ್ಕೆ ಈ ಸೂತ್ರ ಮಂಗಲಾಯಿತು. ಈಗ ನಮ್ಮ ವೇದಾಂತ ಬೆಳಗದ ಅತ್ಯಂತ ಭಕ್ತಿ ಭಾವನಿಟ್ಟಂಥ ಶ್ರೀಮತಿ ಶಶಿಕಲಾ ಬಸವರಾಜ್ ಹವಾಲ್ದಾರ್, ಅಸುಂಡಿ, ಮಖಾಂ, ಬೆಂಗಳೂರು
ಇವರು ಈ ದಿನದ ಮಂಗಲ ಗೀತೆಯನ್ನು ನಡೆಸಿಕೊಟ್ಟು ನಂತರ ನಾವು ನೀವೆಲ್ಲರೂ ಕೂಡಿ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಧನ್ಯರಾಗೋಣ ಅನ್ನೋ ಮಾತನ್ನು ಹೇಳಿ, ತಾಯಿ ಈಗ ಪ್ರಾರಂಭ ಮಾಡಮ್ಮ. ಸ್ವಲ್ಪ ಸಂಗೀತ ದೂರ ಇಡ್ಲಮ್ಮ ಶಶಿಕಲಾ, ಸರಿ ಕೇಳ್ತಿಲ್ಲ. ಭಾಗ್ಯವಯ್ಯ ಭಾಗ್ಯವಯ್ಯ ಭಾಗ್ಯ ನೀನಯ್ಯ, ಜಯ ಜಯ ಗುರುವರ ಹನುಮನ ನನಗೆ ಒಡೆಯನು ನೀನೆ, ದೇವ ಕೋಟೆಯ ಅಂತರ ಅಜ್ಞಾನ ಕಡೆಯ ಸುಜ್ಞಾನ ನೀಡಯ್ಯ, ನೀ
देवनीनैया जय तु जय गुरुवरा भक्तमनोमुज वाच प्रकाश मारा हरणी सिद्धारूढेश हरिसुत मारैया नगे मुख तोरैया हरिसुत मारैया नगे मुख तोरैया ನೀಲ್ಲ ದೇವರಯ್ಯ ದೇವರಯ್ಯ ದೇವನೀನಯ್ಯ ಜಯ ತು ಜಯ ಗುರುವರ ಕಾರಣವು ಪಾಡುವೆ ಮಂಗಳವ ಜಯ ತು ಜಯ ಗುರುವರ ಧನ್ಯವಾದಗಳು. ನೀವು ಧನ್ಯವಾದಗಳಮ್ಮ, ಚೆನ್ನಾಗಿ ಹೇಳ್ರಿ. ಶಾಶ್ವತಂ ಶಾಂತಂ ಯೋಗಾತೀತಂ ನಿರಂಜನಂ ನಾವರಹಿತಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ